ಪಾಕಿಸ್ತಾನ ಧ್ವಜ ಹಾರಿಸಿದವರಿಗೆ ಕೇಸ್ ಹಾಕುವುದಿಲ್ಲ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. 2028 ತನಕ ಆಗಿರಲಿ, ಅಲ್ಲಿ ತನಕ ನನ್ನ ಬಗ್ಗೆ ಡಿಸ್ಕಷನ್ ಮಾಡಬೇಡ. ನಿಮ್ಮ ಚಾನಲ್ ಇವತ್ತು ನಾ ಜೋಕರ್ ಆಗಿರ್ಬೋದು. ನೀವು ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ನ್ಯೂಸ್ ಕನ್ನಡ. ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಯಾವಾಗ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ತಾರೋ ಆಗಿನಿಂದ ಹಿಂದೂ ಫೈರ್ ಬ್ರ್ಯಾಂಡ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಹಿಂದೂ ಕಾರ್ಯಕರ್ತರ ಬೆನ್ನಿಗೆ ನಿಂತು ಹೋರಾಟ ಮಾಡ್ತಿದ್ದಾರೆ. ಮೊನ್ನೆ ಮದ್ದೂರು ಬಳಿಕ ಈಗ ತುಮಕೂರಿನಲ್ಲೂ ಎಫ್ಐಆರ್ ದಾಖಲಾಗಿದೆ ಯತ್ನಾಳ್ ವಿರುದ್ಧ. ಹಾಗಾದ್ರೆ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಲು ಕಾರಣವೇನು? ಯತ್ನಾಳ್ ಅವರ ಹೋರಾಟ, ಯತ್ನಾಳ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಎಂಬ ಆರೋಪದ ಅಡಿಯಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಇತ್ತೀಚೆಗೆ ಮದ್ದೂರಿಗೆ ಭೇಟಿ ನೀಡಿದ್ದಾಗ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಅಡಿಯಲ್ಲಿಯೇ ಪ್ರಕರಣವೊಂದು ದಾಖಲಾಗಿತ್ತು. ಅದಾದ ಬೆನ್ನಲ್ಲೇ ಇದೀಗ ತುಮಕೂರಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಶನಿವಾರ ತುಮಕೂರಿನಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದಂತಹ ಯತ್ನಾಳ್ ಅವರು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದಾರೆ. ಅನ್ಯ ಕೋಮಿನ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿ ಪೊಲೀಸ್ ಸಿಬ್ಬಂದಿ ರಘುನಾಥ್ ಎಂಬುವರು ದೂರು ನೀಡಿದ್ದು, ದೂರಿನ ಅನ್ವಯ ತುಮಕೂರು ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗುವ ಮುನ್ನ ತುಮಕೂರು ಶೋಭಾಯಾತ್ರೆ ಭಾಷಣ ಮಾಡಿದ್ದ ಯತ್ನಾಳ್, ನನ್ನ ವಿರುದ್ಧ ಮದ್ದೂರಲ್ಲಿ 70ನೇ ಪ್ರಕರಣ ದಾಖಲಾಗಿದೆ, ಇದೀಗ ತುಮಕೂರಿನಲ್ಲಿ 71ನೇ ಪ್ರಕರಣ ದಾಖಲಾಗಬಹುದು ಅಂತ ಹೇಳಿಕೆ ಕೊಟ್ಟಿದ್ರು. ಯತ್ನಾಳ್ ಮದ್ದೂರಿನಲ್ಲಿ ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಭಾಷಣದ ವೇಳೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡ್ತಾರೆ, ಬಾಂಧವ್ಯವನ್ನ ಬೆಸೆಯೋದು ಬಿಟ್ಟು ಜಗಳದ ಅಂದ್ರೆ ಉದ್ವೇಗದ ಭಾಷಣವನ್ನ ಮಾಡ್ತಾರೆ ಅಂತ ಎಫ್ಐಆರ್ ದಾಖಲಿಸಲಾಗಿತ್ತು. ಆದರೆ ಈಗ ತುಮಕೂರಿನಲ್ಲಿ ಅಂದರೆ ಮದ್ದೂರಿನ ಬಳಿಕ ಈಗ ಮತ್ತೊಂದು ತುಮಕೂರಿನಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಇನ್ನು ಮದ್ದೂರಿನಲ್ಲಿ ಯಾವ ಸೆಕ್ಷನ್ನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ BNS ಸೆಕ್ಷನ್ 196C 299. ಇನ್ನು ಇದಕ್ಕೂ ಮುನ್ನ ಮದ್ದೂರು ಪೊಲೀಸ್ ಸ್ಟೇಷನ್ ಅಂದರೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರೇ MLC CT ರವಿ ವಿರುದ್ಧವೂ ಕೂಡ ದೂರು ನೀಡಿ ಭಾಷಣದ ವೇಳೆ ಪ್ರಚೋದನಕಾರಿಯಾಗಿ ಮಾತನಾಡಿದ್ರು ಅಂತ ಆರೋಪ ಮಾಡಿದ್ರು.